ಶ್ರೀ ಗುರುಭ್ಯೋ ನಮಃ. ನಮೋ ನಮಃ ಶಂಕರ ಶಾರದಾಭ್ಯಾಂ. ನಮ್ಮ ಜ್ಯೋತಿರೀಕ್ಷಾ ಜಾಲತಾಣಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ವರ್ಷದ ಭಾದ್ರಪದ ಶುದ್ಧ ಹುಣ್ಣಿಮೆಯ ದಿನಾಂಕ 7/9/2025 ಭಾನುವಾರ ಪೂರ್ವಭಾದ್ರಪದ ನಕ್ಷತ್ರದ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರನಿಗೆ ರಾಹುಕೃತ ಗ್ರಹಣ ಸಂಭವಿಸಲಿದೆ. ಇದು ಖಗ್ರಾಸ ಗ್ರಹಣವಾಗಿದ್ದು, ಈ ಗ್ರಹಣದಿಂದ ಶತಭಿಷ ನಕ್ಷತ್ರ, ಪೂರ್ವಭಾದ್ರಪದ, ಉತ್ತರಭಾದ್ರಪದ, ಪುನರ್ವಸು, ವಿಶಾಖ ನಕ್ಷತ್ರದವರಿಗೆ ಹಾಗೂ ಮೀನ, ಕರ್ಕ, ಕನ್ಯಾ ರಾಶಿಯವರಿಗೆ ಅರಿಷ್ಟ ಇದೆ. ಗ್ರಹಣದ ಪ್ರಯುಕ್ತ ಈ ದಿನ ಮಧ್ಯಾಹ್ನ 11:45 ಅರ್ಥಾತ್ ಭಾನುವಾರದ ದಿನ ಮಧ್ಯಾಹ್ನ 11:45 ಗ್ರಹಣ ಮೋಕ್ಷ ಕಾಲದ ತನಕ ಉಪವಾಸವಿರುವಂತದ್ದು ಶಾಸ್ತ್ರದ ನಿಯಮ. ಇದರಲ್ಲಿ ಬಾಲವೃದ್ಧಾತುರರಿಗೆ ಸಂಜೆ 6:37 ಅರ್ಥಾತ್ ಸೂರ್ಯಾಸ್ತದ ಸಮಯದವರೆಗೆ ಏನಾದರೂ ಅಲ್ಪ ಸ್ವಲ್ಪ ಆಹಾರಗಳನ್ನ ತೆಗೆದುಕೊಳ್ಳುವುದಕ್ಕೆ, ರಾತ್ರಿ 9:56 ಗ್ರಹಣದ ಸ್ಪರ್ಶ ಆದರೆ ಸಮ್ಮಿಲನ 11:02, ಹಾಗೆಯೇ ಗ್ರಹಣದ ಮಧ್ಯಕಾಲ 11:42, ಉನ್ಮೀಲನ ಕಾಲ 12:24, ಮಧ್ಯರಾತ್ರಿ 12:24 ಉನ್ಮೀಲನ ಕಾಲ, ಗ್ರಹಣದ ಮೋಕ್ಷ ಕಾಲ ರಾತ್ರಿ 1:26. ಇದು ಗ್ರಹಣದ ಒಂದು ಸಾಮಾನ್ಯವಾದಂತಹ ಪರಿಕಲ್ಪನೆ. ಇದರಲ್ಲಿ ನಾವು ಇನ್ನೊಂದು ಸ್ವಲ್ಪ ವಿಶೇಷವಾಗಿ ನಾವು ಗ್ರಹಣದಲ್ಲಿ ನಾವು ಏನೇನು ಮಾಡಬೇಕು, ಏನೇನು ಮಾಡಬಹುದು, ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಗ್ರಹಣದ ಬಗ್ಗೆ ಅಂತ ಹೇಳಿ ನೋಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಪೂಜೆಯನ್ನು ಮಾಡುವಂಥದ್ದು. ಈ ಗ್ರಹಣದ ಸಂಪೂರ್ಣ ಕಾಲ ಏನು 3.5 ಗಂಟೆಗಳ ಕಾಲ, ರಾತ್ರಿ 9:56ರಿಂದ ಮೋಕ್ಷ ಕಾಲ 1:26ರವರೆಗೆ ಏನು ಗ್ರಹಣ ಕಾಲವೋ, ಆ ಗ್ರಹಣ ಕಾಲದಲ್ಲಿ ಸ್ನಾನ ದಾನಾದಿಗಳನ್ನ ನಾವು ಮಾಡುವಂಥದ್ದು. ಸರ್ವೇಷಾಮೇವ ವರ್ಣಾನಾಂ ಸೂತಕಂ ರಾಹುದರ್ಶನೆ ಅಂತ ಹೇಳಿರುವುದರಿಂದ ಎಲ್ಲರಿಗೂ ಮೈಲಿಗೆ ಈ ಮೈಲಿಗೆ ಉಂಟಾಗೋ ಕಾರಣದಿಂದ ಎಲ್ಲರೂ ಸ್ನಾನವನ್ನ ಮಾಡುವಂಥದ್ದು ಅನಿವಾರ್ಯ. ಈ ಮೈಲಿಗೆ ಉಂಟಾಗ್ತದೆ ಅಂತ ಹೇಳಿ ಕೇವಲ ನಾವು ಒಂದೇ ಸ್ನಾನ ಮಾಡುವಂಥದ್ದಲ್ಲ, ದೇವರಿಗೂ ಸ್ನಾನವನ್ನು ಮಾಡಿಸುವಂಥದ್ದು. ಆ ಕಾರಣಕ್ಕಾಗಿ ಗ್ರಹಣ ಶುರುವಾಗುವ ಸ್ವಲ್ಪ ಕಾಲ ಮೊದಲು ನಾವೊಂದು ಸ್ನಾನವನ್ನು ಮಾಡಿ ದೇವ್ರ ಪೂಜೆಯನ್ನು ಮಾಡಿ ದೇವರನ್ನೆಲ್ಲ ತೊಳೆದಿಟ್ಟು ಸಾಮಾನ್ಯವಾಗಿ ನೀರಲ್ಲಿ ಮುಳುಗಿಸಿಡುವಂಥದ್ದು ಸಂಪ್ರದಾಯ. ನೀರಲ್ಲಿ ಮುಳುಗಿಸಿಡ್ಲಿಕ್ಕೆ ಅನುಕೂಲ ಇದ್ದವರು ನೀರಲ್ಲಿ ಮುಳುಗಿಸಿಟ್ಟು ಆ ನೀರಿಗೆ ತುಳಸಿಯನ್ನೋ ದರ್ಬೆಯನ್ನೋ ಹಾಕುವಂಥದ್ದು. ಅಥವಾ ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಅನುಕೂಲ ಇಲ್ಲದೆ ಇದ್ದವರು ಏನ್ ಮಾಡಬೇಕು ಅಂತಂದ್ರೆ, ದೇವರ ಮೇಲೆ ತುಳಸಿ ಅಥವಾ ದರ್ಬೆಗಳಿಂದ ದೇವರನ್ನ ಮುಚ್ಚಿ ಸಂರಕ್ಷಿಸಿ ಇಡುವಂಥದ್ದು. ಇದೇನು ದೇವರಿಗೆ ಮೈಲಿಗೆ ಆಗ್ತದೆ ಅನ್ನೋದಲ್ಲ, ನಮ್ಮ ಮೈಲಿಗೆಯ ಕ್ಷಣಗಳನ್ನ ನಾವು ದೇವರಿಗೂ ಮೈಲಿಗೆ ಅಂತ ಭಾವಿಸಿಯೇ ನಾವು ಪೂಜೆ ಇತ್ಯಾದಿಗಳನ್ನ ಮಾಡುವ ಕ್ರಮ ಇರೋದ್ರಿಂದ ರಾಹುಛಾಯೆಯಿಂದ ನಮಗೂ ಕೂಡ ಮೈಲಿಗೆ ಆಗ್ತದೆ, ಹಾಗೆ ದೇವರನ್ನು ಕೂಡ ನಾವು ಸಂರಕ್ಷಿಸಿಡುವಂಥದ್ದು ಕ್ರಮ. ಹಾಗಾಗಿ ಗ್ರಹಣಕ್ಕೂ ಮೊದಲು ಸ್ನಾನವನ್ನ ಮಾಡಿ ದೇವರ ಪೂಜೆಯನ್ನ ಮಾಡಿ ದೇವರನ್ನ ಸಂರಕ್ಷಿಸಿ, ಆನಂತರ ಗ್ರಹಣದ ಸ್ಪರ್ಶವನ್ನ ನೋಡಿ ಮತ್ತೊಂದು ಸ್ನಾನವನ್ನು ಮಾಡಿ ಗ್ರಹಣ ನಿಮಿತ್ತವಾದಂತಹ ಆಚರಣೆಗಳನ್ನ ಜಪತಪಾದಿಗಳನ್ನ ಮಾಡುವಂಥದ್ದು ಕ್ರಮ. ಈ ರೀತಿಯಾಗಿ ಜಪತಪಗಳನ್ನ ಮಾಡಿ ಗ್ರಹಣ ಕಾಲದಲ್ಲಿ ದಾನ ಕೊಡುವಂಥದ್ದು ಒಂದು ವಿಶೇಷವಾದಂತಹ ನಮ್ಮಲ್ಲಿ ಕ್ರಮ ಇದೆ. ಯಾಕೆ ನಾವು ಹಾಗೆ ಗ್ರಹಣ ಕಾಲದಲ್ಲಿ ನಾವು ದಾನಗಳನ್ನ ಕೊಡಬೇಕು, ಯಾಕೆ ಇಷ್ಟೊಂದು ಜಪತಪಗಳನ್ನೆಲ್ಲ ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ಶಾಸ್ತ್ರವಾಕ್ಯ ನಮಗ್ ಸಿಗತ್ತೆ. ಅದ್ ಏನಂದ್ರೆ, ಸರ್ವಂ ಗಂಗಾ ಸಮಂ ತೋಯಂ ಸರ್ವೇ ವ್ಯಾಸ ಸಮಾಹದ್ವಿಜಾಹ ಸರ್ವಂ ಭೂಮಿ ಸಮಂ ದಾನಂ ಗ್ರಹಣೆ ಚಂದ್ರ ಸೂರ್ಯಯೋಹೋ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ನೀರು ಕೂಡ ಗಂಗೆ ನೀರಿಗೆ ಸಮಾನವಾಗಿರುವಂತದ್ದು ಗ್ರಹಣ ಕಾಲದಲ್ಲಿ. ಹಾಗೆಯೇ ಎಲ್ಲಾ ಬ್ರಾಹ್ಮಣರು ಕೂಡ ವ್ಯಾಸ ಮಹರ್ಷಿಗಳಿಗೆ ಸಮಾನರಾದಂತಹ ಒಂದು ಮಹತ್ವವನ್ನು ಪಡೆದುಕೊಳ್ತಾರೆ. ಎಲ್ಲಾ ದಾನವನ್ನು ಕೂಡ ಕಿಂಚಿತ್ ದಾನ ಮಾಡಿದ್ರೂ ಕೂಡ ಅದು ಭೂಮಿ ದಾನ ಮಾಡಿದಷ್ಟು ಮಹತ್ ಪುಣ್ಯ ನಮಗೆ ಸಿಗ್ತದೆ. ಒಂದು ಜಪ ಮಾಡಿದ್ರೆ ಕೋಟಿ ಪುಣ್ಯ ಅಂತ ಆದ್ರೆ ಕೋಟಿ ಜಪ ಮಾಡಿದ್ರೆ ಎಷ್ಟು ಪುಣ್ಯ ಅಂತ ಹೇಳಿ ನಾವು ಇದಕ್ಕೆಲ್ಲ ಅರ್ಥ ಮಾಡ್ಬೇಕು. ಇದಕ್ಕೆ ನಾವು ಹೇಗೆ ಪೂಜೆ ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದು ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ಒಂದು ಉದಾಹರಣೆ ಸಿಗತ್ತೆ. ಗ್ರಸ್ಯಮಾಣೆ ಭವೇತ್ ಸ್ನಾನಂ ಗ್ರಸ್ತೆ ಹೋಮೋ ವಿಧೀಯತೆ
ಮುಚ್ಯಮಾಣೆ ಭವೇತ್ ದಾನಂ ಮುಕ್ತೇ ಸ್ನಾನಂ ವಿಧೀಯತೆ. ಗ್ರಹಣ ಶುರುವಾಗುವಾಗ ಮೊದಲು ಹೇಳಿದಾಗೆ ಗ್ರಹಣ ಶುರುವಾಗುವಾಗ ಗ್ರಹಣವನ್ನ ನೋಡಿಕೊಂಡು ನಾವು ಮೊದಲು ಸ್ನಾನವನ್ನು ಮಾಡುವಂಥದ್ದು. ಆಮೇಲೆ ಜಪತಪಾದಿಗಳನ್ನ ಗ್ರಸ್ತೆ ಹೋಮೋ ವಿಧೀಯತೆ, ಜಪತಪಾದಿಗಳನ್ನ ನಾವು ಮಾಡುವಂಥದ್ದು. ಹಾಗೆ ಮುಚ್ಯಮಾಣೆ ಭವೇದ್ ದಾನಂ, ಗ್ರಹಣ ಮೋಕ್ಷಾರಂಭ ಆದಾಗ, ಮೋಕ್ಷ ಆದ ಮೇಲೆ ಅಲ್ಲ, ಮೋಕ್ಷ ಆರಂಭ ಆದಾಗ ನಾನೇನು ಗ್ರಹಣ ಉನ್ಮೀಲನ ಕಾಲ ಅಂತ ಹೇಳಿ ಮೊದಲೇ ಹೇಳದ್ನೋ, ಉನ್ಮೀಲನ ಕಾಲದ ನಂತರ ಅಂದ್ರೆ 12:24 ನಂತರ, ಮಧ್ಯರಾತ್ರಿ 12:24 ನಂತರ ದಾನಗಳನ್ನ ಮಾಡುವಂಥದ್ದು. ಹಾಗೆ 1:26 ಏನು ಗ್ರಹಣ ಮೋಕ್ಷ ಆಗ್ತದೋ, ಮೋಕ್ಷ ಆದ್ಮೇಲೆ ಮತ್ತೆ ಪೂರ್ಣ ಚಂದ್ರಬಿಂಬವನ್ನ ನೋಡಿ ನಾವು ಮತ್ತೆ ಸ್ನಾನವನ್ನ ಮಾಡಿ, ಮೊದಲು ಮಾಡಿದಂತ ದೇವರಿಗೆ ಏನು ನಾವು ಆಚ್ಛಾದನೆಗಳನ್ನೆಲ್ಲ ಮಾಡಿಟ್ಟಿದ್ದೇವೋ ಅದನ್ನೆಲ್ಲ ತೆಗೆದು ಮತ್ತೊಂದು ದೇವ್ರ ಪೂಜೆಯನ್ನ ಮಾಡಿ, ಹೊಸತಾಗಿ ಅಡಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ, ಮನೆಯನ್ನ ಶುದ್ಧೀಕರಿಸಿ ಅಡಿಗೆಗಳನ್ನೆಲ್ಲ ಮಾಡಿ ಆಮೇಲೆ ಊಟ ಮಾಡುವಂಥದ್ದು ಕ್ರಮ. ಗ್ರಹಣಕ್ಕಿಂತ ಮೊದಲು ಮಾಡಿರುವಂತಹ ಯಾವುದೇ ಅಡಿಗೆಯನ್ನ, ಯಾವುದೇ ರೀತಿಯ ತಿಂಡಿ ತಿನಿಸು ಇರಬಹುದು, ಯಾವುದೇ ಅಡಿಗೆ ಕೂಡ ಗ್ರಹಣ ಕಾಲದ ನಂತರ ನಾವು ಉಪಯೋಗಿಸುವಂಥದ್ದಲ್ಲ. ಕೆಲವೊಂದನ್ನ ನಾವು ಅನಿವಾರ್ಯವಾಗಿ ಈ ಆಧುನಿಕ ಪ್ರಪಂಚದಲ್ಲಿ ನಾವು ಅನಿವಾರ್ಯವಾಗಿ ಉಪಯೋಗ ಮಾಡಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಇದ್ದಲ್ಲಿ ಆ ಅಡಿಗೆಗಳಿಗೆ, ಆ ಪದಾರ್ಥಗಳಿಗೆ ಅಲ್ಲಿ ತುಳಸಿಯನ್ನ ಹಾಕಿಡುವಂಥದ್ದು ಅಥವಾ ದರ್ಬೆ ಹುಲ್ಲನ್ನ ಹಾಕಿಡುವಂಥದ್ದು, ಈ ರೀತಿಯಾಗಿ ಗ್ರಹಣದಲ್ಲಿ ಆಚರಣೆಯನ್ನ ಮಾಡಬೇಕು. ಹೀಗೆ ಈ ಗ್ರಹಣಗಳ ಆಚರಣೆಯನ್ನು ಮಾಡುವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗಿನ ಆಧುನಿಕ ಟಿವಿ ಇತ್ಯಾದಿಗಳಲ್ಲಿ ನೀವು ತುಂಬಾ ಶ್ರೀಮಂತರಾಗ್ತೀರಿ ಅಂತ ಹೇಳಿ ಕೆಲವೊಂದಷ್ಟು ಜನ, ಕೇವಲ ಜಪತಪಾದಿಗಳಿಗೆ ಪುಣ್ಯ ಅರ್ಜನೆಗೆ ಮಾತ್ರ ಇದು ಪ್ರಾಶಸ್ತ್ಯ ಅಂತ ಹೇಳಿ ಇನ್ನೊಂದಷ್ಟು ಜನ, ಜನ್ಮರ್ಕ್ಷೇ ನಿಧನಂ ಗ್ರಹೇ ಜನಿಬತೋ ಘಾತಃ ಕ್ಷತಿ ಶ್ರೀವ್ಯಥ ಚಿಂತಾ ಸೌಖ್ಯ ಕಲತ್ರ ದೌಸ್ತ್ಯಭೃತಯ ಸ್ಯುರ್ಮಾನ ನಾಶ ಸುಖಂ ಲಾಭೋಪಾಯ ಎಂಬಿತ್ಯಾದಿಗಳಾಗಿ. ಅಂದ್ರೆ ಈಗ ನಾನು ಹೇಳಿರುವಂಥದ್ದು ಏನಿದೆ, ಇದೆಲ್ಲ ಒಂದೊಂದು ರಾಶಿಗೆ, ಜನ್ಮ ರಾಶಿಯಲ್ಲಿ ಗ್ರಹಣ ಆದ್ರೆ ಏನು ಫಲ, ಜನ್ಮದಿಂದ ದ್ವಿತೀಯದಲ್ಲಿ ಗ್ರಹಣ ಆದ್ರೆ ಏನು ಫಲ ಎಂಬಿತ್ಯಾದಿಗಳಲ್ಲಿ ನಾನು ನಿಮಗೆ ಈ ಫಲವನ್ನ ಓದಿ ಹೇಳಿದೆ. ಇದರಲ್ಲಿ ನಾವು ವಿಶೇಷವಾಗಿ ಏನ್ ಹೇಳಬೇಕು ಅಂದ್ರೆ, ಜನ್ಮ ನಕ್ಷತ್ರದಲ್ಲಿ ಅಥವಾ ಜನ್ಮ ರಾಶಿಯಲ್ಲಿ ಗ್ರಹಣ ಆದ್ರೆ ನಿಧನ ಅನ್ನುವಂಥದ್ದು ಫಲ. ನಿಧನ ಅಂದ್ರೆ ಮರಣ ಅಂತ ಅರ್ಥ. ಮರಣ ಅಂತಂದ್ರೆ ಸತ್ತೇ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಆ ರೀತಿಯಾದಂತ ತೊಂದರೆ ಆಗತ್ತೆ, ನಾವು ಮಾಡುವಂತ ಕೆಲಸಗಳೆಲ್ಲ ಅಲ್ಲಿ ತುಂಬಾ ತೊಂದರೆ ಆಗತ್ತೆ ಅನ್ನುವಂಥದ್ದು ವಿಚಾರ. ಹಾಗೆ ಘಾತಃ ಕ್ಷತಿ ಶ್ರೀ ಅಂತ ಹೇಳಿ ಹೇಳ್ತಾರೆ. ಆ ಕಾರಣದಿಂದ ಇಲ್ಲಿ ಶ್ರೀ ಅನ್ನೋದಕ್ಕೆ ಸಂಪತ್ತು ಅಂತಾನೆ ಅರ್ಥ. ಅಂದ್ರೆ ಸಂಪತ್ ಪ್ರಾಪ್ತಿ ಆಗಿಯೇ ಆಗತ್ತೆ. ಇಲ್ಲಿ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಗ್ರಹಣ ಆಗಿರೋದ್ರಿಂದ ಪೂರ್ವಭಾದ್ರಪದ ನಕ್ಷತ್ರದವರಿಗೆ ಕುಂಭರಾಶಿಯವರಿಗೂ ಕೂಡ ತುಂಬಾ ತೊಂದರೆ ಉಂಟು ಮಾಡುವಂತದ್ದು ಇಲ್ಲಿ ನಮಗೆ ಕಂಡು ಬರುತ್ತದೆ. ಯಾರಿಗೆ ಕುಂಭರಾಶಿ ಎನ್ನುವಂತದ್ದು ದ್ವಿತೀಯ, ಚತುರ್ಥ, ಪಂಚಮ, ಸಪ್ತಮ, ಅಷ್ಟಮ, ನವಮ ಮತ್ತು ವ್ಯಯ ರಾಶಿಯಾಗಿರ್ತದೋ ಇವರಿಗೆಲ್ಲರಿಗೂ ಅನಿಷ್ಟ ಫಲ. ಆ ರೀತಿಯಾಗಿ ಇವರೆಲ್ಲರೂ ಕೂಡ ಜಪತಪಾದಿಗಳನ್ನ ಮಾಡುವಂಥದ್ದು ಈ ಗ್ರಹಣ ಕಾಲದಲ್ಲಿ ಗೋದಾನ, ಭೂಮಿದಾನ ಹಾಗೂ ಸ್ವರ್ಣದಾನ ಮಾಡಬೇಕು. ಇದಕ್ಕೆ ವಿಶೇಷವಾದಂತಹ ಫಲ. ಎಲ್ಲಾ ಕಾಲದಲ್ಲೂ ಕೂಡ ಗೋದಾನಕ್ಕೆ, ಭೂಮಿದಾನ ಹಾಗೂ ಸ್ವರ್ಣದಾನಗಳಿಗೆ ವಿಶೇಷವಾದಂಥ ಮಹಾತ್ಮೆ ನಮ್ಮ ಸಂಪ್ರದಾಯದಲ್ಲಿ ಕಂಡು ಬರ್ತದೆ. ಯತ್ಕಿಂಚಿತ್ತಾಗಿ ನಾವು ಕೊಡುವಂತ ದಾನವೇ ಭೂಮಿದಾನಕ್ಕೆ ಸಮಾನ ಅಂತಾದ್ರೆ, ಗ್ರಹಣ ಕಾಲದಲ್ಲಿ ನೀವು ಭೂದಾನವನ್ನೇ ಮಾಡಿದಿರಿ ಅಂತಾದ್ರೆ ನಿಮಗೆಷ್ಟು ಫಲಗಳು ಸಿಗಬಹುದು ಅನ್ನುವಂಥದ್ದನ್ನ ನೀವು ಗಮನಿಸಬೇಕು. ನೀವು ಯಾರಿಗೆ ಕೊಡ್ತೀರಿ ದಾನವನ್ನ ಸ್ವೀಕರಿಸಲು ಅವರು ಎಷ್ಟು ಯೋಗ್ಯರು ಎನ್ನುವಂಥದ್ದು ನೀವು ಒಂದು ಸ್ವಲ್ಪ ಗಮನಿಸ್ಕೊಳ್ಬೇಕು. ಹಾಗಾಗಿ ಗೋದಾನ, ಭೂಮಿದಾನ ಹಾಗೂ ಸ್ವರ್ಣದಾನ ಅನ್ನುವಂಥದ್ದು ಈ ಗ್ರಹಣದಲ್ಲಿ ತುಂಬಾ ಪ್ರಮುಖವಾದಂಥದ್ದು. ನನ್ನ ಹತ್ರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ತೊಂದರೆ ಇದೆ, ಕಷ್ಟ ಇದೆ ಅಂತ ಹೇಳುವವರು ಕನಿಷ್ಠ ಪಕ್ಷ ಸ್ನಾನವನ್ನ ಮಾಡಬೇಕು. ಕೆಲವೊಬ್ರು ನನಗೆ ಅಶೌಚ ಇದೆ, ನನಗೆ ಮತ್ತಿನ್ನೇನೋ ಇದೆ, ನಾನು ಇವತ್ತು ಜಪಾನುಷ್ಠಾನಗಳನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣಕ್ಕಾಗಿ ನಾನು ಸ್ನಾನ ಮಾಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ
ಎಲ್ಲರೂ ಕೂಡ ಸ್ನಾನವನ್ನ ಮಾಡುವಂಥದ್ದು. ರಜಸ್ವಲೆಯಾದ ಸ್ತ್ರೀ ಕೂಡ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಶಾಸ್ತ್ರದ ಪ್ರಕಾರ ಸ್ನಾನವನ್ನ ಮಾಡಲೇಬೇಕು. ಕೊನೆಯ ಪಕ್ಷ ಒಳ್ಳೆಯ ಬ್ರಾಹ್ಮಣರಿಗೆ ನೀವು ನಮಸ್ಕಾರಗಳನ್ನ ಗ್ರಹಣ ಕಾಲದಲ್ಲಿ ಮಾಡುವಂಥದ್ದು ಕೂಡ ಅತಿ ದೊಡ್ಡವಾದಂತ ಪುಣ್ಯಾಚರಣೆ. ಕೊನೆಯ ಪಕ್ಷದಲ್ಲಿ ನೀವು ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು ಕೂಡ ಅತ್ಯಂತವಾದಂತಹ ಪುಣ್ಯವನ್ನ ಉಂಟು ಮಾಡುತ್ತದೆ. ಗ್ರಹಣ ಕಾಲದಲ್ಲಿ ಯಾರಿಗೆ ಜನ್ಮ ನಕ್ಷತ್ರದಲ್ಲಿ ಅಥವಾ ಜನ್ಮ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತದೋ ಅವರಿಗೆ ಪುರಾಣಾದಿಗಳಲ್ಲಿ ಅತ್ಯಂತ ವಿಸ್ತೃತವಾದ ಉಪರಾಗ ಶಾಂತಿ ವಿಧಾನ ಅಂತ ಹೇಳಿದ್ದಾರೆ. ಅವರು ಅವಶ್ಯವಾಗಿ ಅದನ್ನು ಮಾಡಿಕೊಳ್ಬೇಕು. ಉಳಿದವರಿಗೆ ಕೇವಲ ತೊಂದರೆ, ಉಳಿದವರಿಗೆ ಮರಣ ಅಂತ ಹೇಳಲಿಲ್ಲ. ಎಲ್ಲರಿಗೂ ಶಾಂತಿ ಮಾಡುವಂತ ಅವಶ್ಯಕತೆ ಇಲ್ಲ. ಉಳಿದವರೆಲ್ಲರೂ ಅಲ್ಲಿ ಆರಾಧನೆಯನ್ನ ಮಾಡುವಂಥದ್ದು. ಯಾರ ಆರಾಧನೆಯನ್ನ ಮಾಡಬೇಕು? ಇಷ್ಟ ದೇವರ ಆರಾಧನೆಯನ್ನ ಮಾಡುವಂಥದ್ದು ಅಥವಾ ಕುಲದೇವರ ಆರಾಧನೆಯನ್ನ ಮಾಡುವಂಥದ್ದು. ಚಂದ್ರನು ದೇವಿ ಸೂಚಕ ಎನ್ನುವ ಕಾರಣದಿಂದ ಕೆಲವರು ದೇವಿಯ ಆರಾಧನೆಯನ್ನ ಮಾಡ್ತಾರೆ, ಅದು ಕೂಡ ಉತ್ತಮ. ಯಾವುದು ಈ ಆರಾಧನೆಯನ್ನು ಮಾಡಬಾರದು ಅನ್ನುವಂಥದ್ದು ಏನೂ ಇಲ್ಲ. ನಿಮಗೆ ಬೇಕಾದಂತ ಯಾವ ಆರಾಧನೆಯನ್ನು ಬೇಕಾದರೂ ನೀವು ಮಾಡಬಹುದು. ಗ್ರಹಣ ಅನ್ನುವಂಥದ್ದು ಸಾಮಾನ್ಯವಾದಂತಹ ಗ್ರಹಗಳ ಚಲನೆಯಿಂದ ಉಂಟಾದಂತಹ ಒಂದು ಘಟನೆ ಆಗಿದ್ರೂ ಕೂಡ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ವಿಶೇಷವಾದಂತಹ ವ್ಯಾಖ್ಯಾನ ಅದರ ಬಗ್ಗೆ ಇರೋದ್ರಿಂದ, ಧರ್ಮಾಚರಣೆ ಇರೋದ್ರಿಂದ ಎಲ್ಲರೂ ಕೂಡ ಧರ್ಮಾಚರಣೆ ಮಾಡುವಂಥದ್ದು ಸೂಕ್ತ. ಆ ಕಾರಣಕ್ಕಾಗಿ 9:56 ಸರಿಯಾಗಿ ಗ್ರಹಣವನ್ನ ನೋಡಿ, ಗ್ರಹಣ ಸ್ಪರ್ಶ ಕಾಲದಲ್ಲಿ ಗ್ರಹಣವನ್ನ ನೋಡಿ ಸ್ನಾನವನ್ನ ಮಾಡಿ ಗ್ರಹಣಾಚರಣೆಯನ್ನ ಮಾಡುವಂಥದ್ದು. 1:26 ಗ್ರಹಣದ ಮೋಕ್ಷ ಕಾಲ, ಅಲ್ಲಿಯವರೆಗೆ ಮಾಡುವಂಥದ್ದು. ಗ್ರಹಣ ಕಾಲದಲ್ಲಿ ಶೌಚಾದಿಗಳನ್ನ ಯಾವುದೇ ಕೆಲಸಗಳನ್ನು ಕೂಡ ಮಾಡುವಂಥದ್ದಲ್ಲ. ಶೌಚಾದಿ ಎಲ್ಲಾ ಕೆಲಸಗಳು ಕೂಡ ಗ್ರಹಣಕ್ಕಿಂತ ಮೊದಲೇ ಮಾಡಿ ನಾವು ಮುಗಿಸಿಕೊಳ್ಳುವಂಥದ್ದು. ಈ ರೀತಿಯಾಗಿ ಗ್ರಹಣದಲ್ಲಿ ಆಚರಣೆಯನ್ನ ಮಾಡಬೇಕು. ಧನ್ಯವಾದ.